ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಪ್ರದೀಪ್ ವ್ಲಾಗ್ಸ್. ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮನೇಲಿ ಉದ್ದಿನ ಹಪ್ಪಳ ಮಾಡ್ತಾ ಇದ್ದೀವಿ. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಪ್ಪಳ ಮಾಡೋಕ್ಕೆ ರೆಡಿ ಮಾಡ್ಕೊಂತ ಇದ್ದೀವಿ. ಅದಕ್ಕೆ ಮಾಡೋಕ್ಕೆ ಬೇಕಾಗಿರುವ ಕಾಳುಗಳು: ಉಳ್ಳಿಬೇಳೆ 1 kg, ಉದ್ದಿನಬೇಳೆ 1 kg, ಹೆಸರುಬೇಳೆ ಅರ್ಧ kg, ಅಲಸಂದೆ ಬೇಳೆ ಅರ್ಧ kg, 1/4 kg ಸಬ್ಬಕ್ಕಿ, 50 ಗ್ರಾಮ್ ಮೆಣಸು, 100 ಗ್ರಾಮ್ ಜೀರಿಗೆ, ಅಜ್ವಾನ ಸ್ವಲ್ಪ. ಕ್ವಾಂಟಿಟಿ ಮತ್ತು ಯಾವ್ಯಾವ ಪದಾರ್ಥಗಳು ಬೇಕು ಅಂತಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಮೆನ್ಷನ್ ಮಾಡಿರ್ತೀನಿ. ಅದಾದಮೇಲೆ ನಾವು ಮಿಲ್ ಮಾಡಿಸ್ಕೋಬೇಕಲ್ವ, ಸೊ ಮಿಲ್ ಮಾಡಿಸಿದ್ವಿ. ಮಿಲ್ ಮಾಡಿಸ್ಬಿಟ್ಟು ಸೇಮ್ ಗೋಧಿ ಹಿಟ್ಟು ಹೇಗೆ ಮಾಡಿಸ್ತೀರಲ್ವ ಅದಕ್ಕೆ ಮಾಡಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಆ ಹಿಟ್ಟಿಗೆ ಏನೇನು ಹಾಕಬೇಕಪ್ಪ ಅಂತಂತಂದರೆ, ಜೀರಿಗೆ ಒಂದು 10 ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಒಂದು 8 ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 10 ಎಸಳು ಕರಿಬೇವು. ಅದಾದಮೇಲೆ ಬೆಳ್ಳುಳ್ಳಿ ಮಿನಿಮಮ್ ಎಷ್ಟು ತೊಗೊತೀರಾ ಅಂತಂತಂದರೆ ಒಂದು 8 ತೊಗೊಳ್ಳಿ. ಚೆನ್ನಾಗಿ ಅದು ಒಡಕ್ಲು ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಅದಾದಮೇಲೆ ಖಾರ ಪುಡಿ, ನಿಮಗೆ ಎಷ್ಟು ಖಾರ ಬೇಕು, ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನಾರ್ಮಲಾಗಿ ಹೇಗೆ ಹಿಟ್ಟು ಕಲಿಸ್ಕೊತೀವಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಹಿಟ್ಟು ಹೇಗೆ ಕಲಿಸ್ತೀರಪ್ಪ ಅಂತಂತಂದರೆ, ನಾರ್ಮಲಾಗಿ ಹೇಗೆ ಗೋಧಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚಪಾತಿ ಹೊಸಿತೀವಲ್ಲ ಆ ಥರ ಬಂದರೆ ಸಾಕು. ಚೆನ್ನಾಗಿ ಅದನ್ನು ಒಂದೇ ನೀವು ಮುಂಚೆನೇ ಹಿಟ್ಟು ಕಲಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿ ಎಲ್ಲ ಚಿಕ್ಕದಾಗಿ ಮಾಡಿಕೊಂಡು ಏನಾದ್ರು ಶಿವದಾರ ಅಥವಾ ಏನಾದ್ರು ಗಟ್ಟಿ ದಾರ ಬರುತ್ತಲ್ಲ ಅದು ತೊಗೊಂಡು ಈ ಥರ ಬಿಲ್ಲೆ ಹಾಕ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಇರುತ್ತಲ್ವ, ಕೈಯಲ್ಲಿ ಹಾಕೋಗಿಂತ ಇದು ಹಾಕಿದರೆ ಬೆಟರ್ ಐಡಿಯಾ ಇದು. ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಡೇ ನಾವು ಮಾಡ್ಕೋತಾ ಇದ್ದೀವಿ, 1 ಡೇ ಬಿಟ್ಟು. ನೆಕ್ಸ್ಟ್ ಡೇ ಆದಮೇಲೆ ಇದೆಲ್ಲ ಮಾಡಿಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ಹೊಸ್ದಂಗೆ ಹೊಸ್ಬಿಟ್ಟು ಅಟ್ಲೀಸ್ಟ್ ನಿಮ್ಮ ಕೈ ಆಗಲೋ ಅಷ್ಟು ಹೊಸಿದ್ರೆ ಸಾಕು. ಇದು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಸುಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಪ್ಪಳ ಒಣಗಿಸ್ಬೇಕಾದ್ರೆ ನಮ್ಮ ಅಕ್ಕ ಮಗ ಫುಲ್ಲು ಡೆಡಿಕೇಶನಿಂದ ಸ್ವಲ್ಪ ಟೈಮ್ ಪಾಸ್ ಆಯಿತು. ಅವ್ನು ಡ್ಯಾನ್ಸ್ ನೋಡ್ಕೊಂಡು ಹೇಗೋ ಹಪ್ಪಳ ಒಣಗಿದ್ದು ಗೊತ್ತಾಗ್ಲಿಲ್ಲ. ನನಗೆ ಚುಮು ಆತೈತಿ. ಇದನ್ನ ಫ್ರೈ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೇನೆ. ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಮಾಡಿ, ಇಲ್ಲಾಂತಂದ್ರೆ ಒತ್ತೋಗ್ಬಿಡುತ್ತೆ ಕಾಳು ಹಪ್ಪಳ. ಹೇಗಿದೆ ಅಂತಂದ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಇಷ್ಟದಲ್ಲಿ ಕರೆದ್ರೆ ಸಾಕು, ತುಂಬಾ ಒತ್ತಿಸ್ಬೇಡಿ. ಒತ್ತಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಒತ್ತಿರೋ ತರ ಅನ್ಸುತ್ತೆ. ಇಲ್ಲ ಚೆನ್ನಾಗುತ್ತೆ. ಫೈನಲಿ ಹಪ್ಪಳ ರೆಡಿ ಆಗಿದೆ. ಸೊ ನಮ್ಮ ಮನೆಯವ್ರಿಗೆ ಹೆಂಗಿದೆ ಅಂತಂದ್ಬಿಟ್ಟು ಕೇಳೋಣ ಬನ್ನಿ. ಹೇಗಿದೆ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟು ನೋಡೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಹೇಳ್ರಿ ಹೇಗಿದೆ ಟೇಸ್ಟ್ ಅಂದ್ಬಿಟ್ಟು. ಫೈನಲಿ ರೆಡಿ ಮಾಡಿದ್ರಾ? ಎಸ್. ಸಾಕಾಗೈತೆ, ಖಾರವಾಗಿ. ಪಾರ್ಟಿ ಮಾಡೋರ್ಗೆ ಮಾತ್ರ ಒಳ್ಳೆ ಟೇಸ್ಟ್, ಮಾತ್ರ ಪಾರ್ಟಿ ಮಾಡೋರಿಗೆ. ವಾವ್, ಸೂಪರ್. ಓಕೆ. ಸೂಪರ್. ಹಾಗೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.